ಬೆಳಗ್ಗೆ ಎಲ್ಲಿ ರೆಡಿ ಆಗ್ತಾನೆ ಅಂತ ಕೇಳ್ತೀರಾ? ಊರಿಂದ ನಮ್ಮ ಅಮ್ಮ ಫೋನ್ ಮಾಡಿದ್ದು, ಬಿಸಿಲು ಜಾಸ್ತಿ ಆಗಿದೆ, ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಬೇಕು, ಊರಿಗೆ ಬಾ ಅಂತ. ಅದಕ್ಕೆ ಹೊರಟೆ ಬೆಂಗಳೂರಿಂದ ಊರಿಗೆ ಹೋಗೋಣ ಅಂತ. ಫಸ್ಟ್ ಹೋಗಿ ಅಡಿಕೆ ಗಿಡ ನೋಡಿದೆ, ಎಲ್ಲ ಈ ಥರ ಕಲರ್ ಆಗಿಬಿಟ್ಟಿತ್ತು. ನೋಡಿ ಬೇಜಾರಾಯಿತು. ಮೊದಲು ಹೋಗಿ ಸುಣ್ಣ ತಗೊಂಡು ಬಂದು ನೀರಲ್ಲಿ ನೆನೆ ಹಾಕಿದ್ವಿ. ಆ ಸುಣ್ಣದ ಜೊತೆ ಫೆವಿಕಾಲ್, ಮೈದಾ ಹಿಟ್ಟು ಮತ್ತು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಏನಕ್ಕೆ ಇದೆಲ್ಲ ಹಾಕ್ತೀವಿ ಅಂದರೆ, ಮಳೆ ಬಂದರೆ, ಬಿಸಿಲು ಬಿದ್ದರೆ, ಇಡ್ನಿ ಬಿದ್ದರೆ ಏನೂ ಆಗದೆ ಹೋಗದೆ ಇರಲಿ ಅಂತ, ತುಂಬ ದಿನ ಬಾಳಿಕೆ ಬರಲಿ ಅಂತೇಳಿ ಹಾಕ್ತೀವಿ. ಅದಾದಮೇಲೆ ಸುಣ್ಣ ಹೊಡಿಬೇಕಾದ್ರೆ ಒಂಬಾಳೆ ಹೊಡೆದಿರೋ ಗಿಡ ಸಿಕ್ತು, ಈ ಥರ ಎಲ್ಲ ಹೊಡೆದಿದ್ರು. ಆಮೇಲೆ ನಮ್ಮಮ್ಮ ಬಂದು ಊಟ ತಗೊಂಡ್ಬಂದು ಬನ್ನಿ ಅಂತ ಹೋಗಿ ಎಲ್ಲರೂ ಊಟ ಮಾಡಿದ್ವಿ. ಊಟ ಮಾಡಿದ್ದಾದ್ಮೇಲೆ ನಮ್ಮ ಪಕ್ಕದ ತೋಟದ ನಮ್ಮ ತಾತ ಬಂತು. ಅವರು ಮೋಟ್ರದ್ದೇನೋ ಕೇಬಲ್ ಬರಸ್ಟ್ ಆಗಿದೆ, ಬಾರ ಹಾಕ್ಬಾರ ಅಂತ. ನಡೀತಾ ನೀನು ಮುಂದೆ ಹೋಗೋ, ನಾನು ಬರ್ತೀನಿ ಅಂತ ಹೋದೆ. ಕೇಬಲ್ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದೆ. ನೀರು ಬಂತು ಯಥಾ ಪ್ರಕಾರ ನಮ್ಮ ಹೊಲದ ಕೆಲಸಕ್ಕೆ ಬಂದೆ. ಬೆಳಿಗ್ಗೆಯಿಂದ ಸಂಜೆ 5 ಗಂಟೆವರೆಗೂ 3 ಸೇರ್ಕೊಂಡು 2000 ಗಿಡಕ್ಕೆ ಸುಣ್ಣ ಹೊಡೆದಿದ್ವಿ. ಇಷ್ಟೆಲ್ಲ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ.